ಮೊದಲಿಗೆ ಕಡಲೆ ಹಿಟ್ಟನ್ನು ಈ ರೀತಿ ಕಲಸಿಕೊಳ್ಳಬೇಕು. ಇದು ಫ್ರೆಶ್ ಬಜ್ಜಿ ಮೆಣಸಿನಕಾಯಿ. ಇದನ್ನು ಕಟ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಮಾಡಿದ್ರೆ ನೀವು ಮನೆಯಲ್ಲೇ ಬಜ್ಜಿಯನ್ನು ಮಾಡಿಕೊಳ್ಳಬಹುದು. ಈ ರೀತಿ ಕಟ್ ಮಾಡಿಕೊಳ್ಳಬೇಕು. ನೋಡಿ, ಎಣ್ಣೆ ಕಾಯಲ್ಲಿ ಇಟ್ಟಿದ್ದಾರೆ. ಎಣ್ಣೆ ಕಾಯಬೇಕಾಗಿದೆ. ಹಿಟ್ಟು ರೆಡಿ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಬೇಕು, ರುಚಿಗೆ ತಕ್ಕಷ್ಟು. ಈ ರೀತಿ ಕಟ್ ಮಾಡಿಕೊಳ್ಳಬೇಕು. ಎಣ್ಣೆ ಕಾದಿದೆಯಾ ಎಂದು ಚೆಕ್ ಮಾಡಲು ಸ್ವಲ್ಪ ಬಿಟ್ಟಿರ್ತಾ ಇದ್ದಾರೆ. ಬೇಯ್ತಾ ಇದೆ. ಈ ರೀತಿ ಒಂದು 3 to 4 ಮಿನಿಟ್ಸ್ ಬಿಡಬೇಕಾಗುತ್ತೆ. ಚೆನ್ನಾಗಿ ತಿರುಗಬೇಕು, ಇಲ್ಲಾಂದರೆ ಒಂದೇ ಕಡೆ ಸೀದೋಗುತ್ತೆ. ಇನ್ನೇನು ಬೆಂದಿದೆ, ಈಗ ತಿನ್ನೋದೊಂದೇ ಬಾಕಿ. ಎತ್ತಾ ಇದ್ದಾರೆ. ಹಾಕಿ ಬೇಗ ತಿನ್ಬೇಕು. ರೆಡಿ ಟು ಈಟ್. ವಾವ್, ಗರಂ ಗರಂ ಬಜ್ಜಿ ರೆಡಿ. ಒಂದು ಕಟ್ ಮಾಡಿ ಈರುಳ್ಳಿ ಹಾಕಿ ಕೊಡಿ. ನೋಡಿದ್ರ ವೀಕ್ಷಕರೇ, ಇದು ಇವತ್ತಿನ ಬಜ್ಜಿ ಪ್ರಿಪ್ರೇಷನ್ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.